press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ನಾವು ಇವತ್ತು ಭೂಗೋಳಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ 10ನೇ ಅಧ್ಯಾಯವಾಗಿರ್ತಕ್ಕಂಥ ಭಾರತದ ಕೈಗಾರಿಕೆಗಳು ಎಂಬ ಅಧ್ಯಯನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕೈಗಾರಿಕೆಗಳಂದ್ರೆ ಅರ್ಥ ಏನು, ಕೈಗಾರಿಕೆಗಳ ಅರ್ಥ, ಪ್ರಾಮುಖ್ಯತೆ ಆಗಿರ್ಬೋದು, ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಕೈಗಾರಿಕೆಗಳು ಯಾವ್ಯಾವ ಅನ್ನೋದಾದ್ರೆ ಇಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು, ಅಲ್ಯೂಮಿನಿಯಂ ಕೈಗಾರಿಕೆಗಳು, ಸಕ್ಕರೆ ಕೈಗಾರಿಕೆಗಳು, 4ನೇದಾಗಿರ್ತಕ್ಕಂಥದ್ದು ಕಾಗದ ಕಾರ್ಖಾನೆಗಳು, 5ನೇದಾಗಿರ್ತಕ್ಕಂಥದ್ದು ಜ್ಞಾನ ಆಧಾರಿತ ಕೈಗಾರಿಕೆಗಳು ಯಾವ್ಯಾವಿದ್ದಾವೆ, ಎಲ್ಲಿದ್ದಾವೆ, ಎಷ್ಟನೇ ಇಸ್ವಿಯಲ್ಲಿ ಪ್ರಾರಂಭವಾದವು, ಇದಕ್ಕೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಸನ್ನಿವೇಶಗಳು, ಅದೇ ರೀತಿಯಾಗಿ ಕಚ್ಚಾ ಸಂಪನ್ಮೂಲಗಳು ಎಲ್ಲಿ ದೊರೀತಾ ಇದ್ದಾವೆ ಎಂಬುದ್ರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳ್ಕೋಬೇಕಾಗುತ್ತೆ. ನಮಗೆ ನೈಸರ್ಗಿಕವಾಗಿ ಕೆಲವಷ್ಟು ಸಂಪನ್ಮೂಲಗಳು ಸಿಗ್ತಾ ಇದಾವೆ ಮತ್ತು ಕಚ್ಚಾ ವಸ್ತುಗಳು ಸಿಗ್ತವೆ. ಅವುಗಳನ್ನು ನೇರವಾಗಿ ನಾವು ಬಳಕೆ ಮಾಡೋಕ್ಕೆ ಆಗೋದಿಲ್ಲ. ಅವುಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಶುದ್ಧೀಕರಣಗೊಳಿಸಬೇಕಾಗುತ್ತೆ. ಈಗ ಉದಾಹರಣೆಗೆ ನಮಗೆ ಕಬ್ಬಿಣ ಅದಿರುಗಳ ರೂಪದಲ್ಲಿ ಸಿಗ್ತಾ ಇದೆ. ಆ ಕಬ್ಬಿಣದ ಅದಿರನ್ನ ನಾವು ನೇರವಾಗಿ ಏನ್ ಮಾಡ್ತಾ ಇದ್ದೀವಿ, ಅದಿರುಗಳನ್ನ ಪಡ್ಕೊಂಡು ನಾವು ಏನ್ ಮಾಡ್ಬೇಕಾಗತ್ತೆ, ಕೈಗಾರಿಕೆಗಳಲ್ಲಿ ಶುದ್ಧೀಕರಿಸಬೇಕಾಗುತ್ತೆ. ಆ ಕಬ್ಬಿಣದ ಅದಿರು ಏನಾಗುತ್ತೆ, ಕಬ್ಬಿಣ ಆಗಿ ಪರಿವರ್ತನೆ ಆಗ್ತಾ ಇದೆ. ಸೊ ಹಾಗಾದ್ರೆ ಏನ್ ಮಾಡ್ತಾ ಇದೆ ಇಲ್ಲಿ ಕೈಗಾರಿಕೆಗಳು ಅಂದ್ರೆ ಅರ್ಥ ಇಷ್ಟೇ ತಿಳ್ಕೋಬೇಕು, ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೆಂತ ಕರಿತೀವಿ, ಮಾರ್ಪಡಿಸುವ ಒಂದು ವ್ಯವಸ್ಥೆಗೆ ನಾವೆಂತ ಕರಿತೀವಿ, ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಕೈಗಾರಿಕೆಗಳಂದ್ರೆ ಏನು, ಸಿದ್ಧ ವಸ್ತುಗಳನ್ನ ಅಥವಾ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೆಂತ ಕರಿತೀವಿ, ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಇಲ್ಲಿ ಉದಾಹರಣೆ ಏನೇನು ಕೊಡ್ಬೋದಪ್ಪ ಅಂತಂದ್ರೆ, ನಮಗೆ ಕಬ್ಬಿಣದ ಅದಿರು ಸಿಗುತ್ತೆ, ಅಂದ್ರೆ ಇದು ಅದಿರುಗಳ ರೂಪದಲ್ಲಿ ಸಿಗ್ತಕ್ಕಂಥದ್ದು. ಸೊ ಇದು ಏನಾಗುತ್ತೆ, ನಮಗೆ ಈ ಕೈಗಾರಿಕೆ ಕಬ್ಬಿಣವಾಗಿ ಪರಿವರ್ತನೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಈಗ ಕಬ್ಬು ಸಿಗುತ್ತೆ ನಮಗೆ. ಸೊ ಈ ಕಬ್ಬನ್ನ ನಾವ್ ಏನ್ ಮಾಡ್ತಾ ಇದ್ವಿ, ಸಕ್ಕರೆಯಾಗಿ ಪರಿವರ್ತನೆ ಮಾಡ್ತಾ ಇದ್ವಿ. ಸಕ್ಕರೆಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಹತ್ತಿಯನ್ನ ನಾವೇನ್ ಮಾಡ್ತಾ ಇದ್ವಿ, ಬಟ್ಟೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದೀವಿ. ಹತ್ತಿಯನ್ನ ಬಟ್ಟೆಯನ್ನಾಗಿ ಮಾಡ್ತಕ್ಕಂಥದ್ದು. ಇನ್ನು ಮರದ ತಿರುಳು ಅಂತ ಕರಿತೀವಿ, ಮರದ ತಿರುಳು, ಇದನ್ನ ನಾವೇನಾಗಿ ಪರಿವರ್ತನೆ ಮಾಡ್ತಾ ಇದೀವಿ, ಕಾಗದ ಆಗಿ ಪರಿವರ್ತನೆ ಮಾಡ್ತಾ ಇದೀವಿ. ಈ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಎಂತ ಕರಿತೀವಿ, ಕೈಗಾರಿಕೆಗಳು. ನೋಡಿ, ನಮಗೆ ಮೂಲತಃವಾಗಿ ಸಿಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಏನಾಗುತ್ತೆ, ಈ ಕಬ್ಬಿಣದ ಅದಿರುಗಳು ಏನಾಗುತ್ತೆ, ಅದಿರುಗಳ ರೂಪದಲ್ಲಿ ಸಿಗುತ್ತೆ. ಇದನ್ನ ನಾವು ಕೈಗಾರಿಕೆಗಳಲ್ಲಿ ಏನ್ ಮಾಡ್ತೀವಿ, ಶುದ್ಧೀಕರಣಗೊಳಿಸ್ತೀವಿ. ಆ ಶುದ್ಧೀಕರಣ ಆದಾಗ ನಮಗೆ ಕಬ್ಬಿಣದ ವಸ್ತುಗಳು ಸಿಗ್ತಾ ಇದೆ ಒಂದು. ಇನ್ನು ಎರಡನೇದು, ನಮಗೆ ಕಬ್ಬು ನೇರವಾಗಿ ಬೆಳೀತಾ ಇದ್ವಿ. ಈ ಕಬ್ಬನ್ನು ನಾವು ನೇರವಾಗಿ ಬಳಕೆ ಮಾಡೋಕ್ಕಾಗಲ್ಲ. ಇದನ್ನ ಕೈಗಾರಿಕೆಗಳಲ್ಲಿ ಏನ್ ಮಾಡ್ತೀವಿ, ಶುದ್ಧೀಕರಣ ಮಾಡಿ ಸಕ್ಕರೆ, ಬೆಲ್ಲ ಮುಂತಾದ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಹತ್ತಿಯನ್ನ ನಾವು ಕೃಷಿಯಲ್ಲಿ ಬೆಳೆದು ಏನ್ ಮಾಡ್ತಾ ಇದ್ವಿ, ಬಟ್ಟೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ವಿ. ಇನ್ನು ಮರದ ತಿರುಳನ್ನ ನಾವೇನ್ ಮಾಡ್ತೀವಿ, ಕಾಗದವನ್ನಾಗಿ ಪರಿವರ್ತನೆ ಮಾಡ್ತೀವಿ. ಈ ರೀತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ವ್ಯವಸ್ಥೆಗಳಿಗೆ ನಾವೆಂತ ಕರಿತೀವಿ, ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಈ ಕೈಗಾರಿಕೆಗಳು ನಮಗೆ ಯಾವ ರೀತಿಯಾದ ಪ್ರಯೋಜನೆಯನ್ನ ನೀಡ್ತಾ ಇದ್ದಾವೆ ನೋಡ್ತಾ ಹೋಗೋಣ. ಇದು ಅರ್ಥ ಗೊತ್ತಾಯ್ತು ನಿಮಗೆ? ಸೊ ಕೈಗಾರಿಕೆಗಳೆಂದೇನು ಉದಾಹರಣೆ ಕೊಡ್ರಿ ಅಂತಂದ್ರೆ, ಈ ಕೈಗಾರಿಕೆಗಳಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡತಕ್ಕಂಥ ವ್ಯವಸ್ಥೆಗೆ ನಾವೆಂತ ಕರಿತೀವಿ, ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಈ ಕೈಗಾರಿಕೆಗಳಲ್ಲಿ ಮತ್ತೆ ನಾವು ಬಂದಾಗ 2 ರೀತಿಯಾಗಿರ್ತಕ್ಕಂಥ ಕೈಗಾರಿಕೆಗಳನ್ನ ನೋಡ್ತಾ ಬರ್ಬೋದು. ಒಂದು ಕೃಷಿ ಆಧಾರಿತ ಕೈಗಾರಿಕೆಗಳು, ಎರಡನೇದು ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡು. ಈಗ ಉದಾಹರಣೆ ಹತ್ತಿಯನ್ನ ನಾವೇನ್ ಮಾಡ್ತೀವಿ, ಬಟ್ಟೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೈಗಾರಿಕೆಗಳಿವೆ. ಇವುಗಳನ್ನ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಎರಡನೇದು ಖನಿಜ ಆಧಾರಿತ ಕೈಗಾರಿಕೆಗಳು. ಈಗ ಒಂದು ಕಬ್ಬಿಣದ ಇದೆ, ಅದನ್ನ ಕಬ್ಬಿಣವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೈಗಾರಿಕೆಗಳಿವೆ. ಅವುಗಳನ್ನ ಖನಿಜ ಆಧಾರಿತ ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಇನ್ನು ಈ ಖನಿಜಗಳಿಂದ ಆಗ್ತಕ್ಕಂಥ ಅಥವಾ ಏನೇನೋ ಪ್ರಯೋಜನ ಎಂಬುದಕ್ಕೆ ಖನಿಜಗಳು ಅಂತ ಒಂದು ಲೆಸನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಖನಿಜ ಮತ್ತು ಶಕ್ತಿಯ ಸಂಪನ್ಮೂಲಗಳು ಅಂತ.
ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಈ ಕೈಗಾರಿಕೆಗಳ ಬಗ್ಗೆ ಮಾತ್ರ ನಾವೇನ್ ಮಾಡ್ಬೇಕಾಗತ್ತೆ, ವಿಶೇಷವಾಗಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆದರೆ ಈ ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಪ್ರಾಮುಖ್ಯತೆ ಏನು ಅಥವಾ ಉಪಯೋಗತೆ ಏನು? ಪ್ರಾಮುಖ್ಯತೆಗಳು. ಸೊ ಇಲ್ಲಿ ಏನೇ ಪ್ರಾಮುಖ್ಯತೆ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಇರೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪ್ರಾಥಮಿಕ ಸರಕುಗಳ ಅವಲಂಬನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಏನಾಗುತ್ತೆ, ಪ್ರಾಥಮಿಕ ಸರಕುಗಳ ಅವಲಂಬನೆ ಕಡಿಮೆ ಆಗುತ್ತೆ ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ವಿದೇಶಿ ವಿನಿಮಯ ಆಗುತ್ತೆ. ವಿದೇಶಿ ವಿನಿಮಯ ನೋಡಿ, ಇಲ್ಲಿ ಆಮದು ಮತ್ತು ರಫ್ತುಗಳು ಅಂತ ಹೇಳ್ತೀವಿ. ಸೊ ಕೈಗಾರಿಕೆಗಳು ಒಂದು ದೇಶದಲ್ಲಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಆ ದೇಶವು ಆರ್ಥಿಕವಾಗಿ ಅಭಿವೃದ್ಧಿನ ಹೊಂದುತ್ತೆ. ಈ ವಿದೇಶಿ ವಿನಿಮಯ ಅಂತ ಹೇಳಿದ್ರೆ ಈ ಕೈಗಾರಿಕೆಗಳು ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ರಫ್ತು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ರಫ್ತು ಹೆಚ್ಚಾಯ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ದೇಶದ ವರಮಾನ ಏನಾಗುತ್ತೆ, ಹೆಚ್ಚಾಗುತ್ತೆ. ದೇಶದ ವರಮಾನವನ್ನು ನಾವೇಂತ ಕರಿತೀವಿ, ಇಲ್ಲಿ ರಾಷ್ಟ್ರೀಯ ವರಮಾನ ಏನಾಗುತ್ತೆ, ಹೆಚ್ಚಳ ಆಗುತ್ತೆ. ಈ ರಾಷ್ಟ್ರೀಯ ವರಮಾನ ಹೆಚ್ಚಳ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಇಲ್ಲಿ ತಲವರಮಾನವು ಸಹ ಏನಾಗುತ್ತೆ, ಹೆಚ್ಚಳವಾಗುತ್ತೆ. ತಲವರಮಾನದಲ್ಲಿ ಹೆಚ್ಚಳ ಉಂಟಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಒಂದು ಪ್ರಾಥಮಿಕ ಸರಕುಗಳ ಅವಲಂಬನೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎರಡನೇದು ವಿದೇಶಿ ವಿನಿಮಯ ಆಗುತ್ತೆ. ರಾಷ್ಟ್ರೀಯ ವರಮಾನ ಮತ್ತು ತಲವರಮಾನ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಉದ್ಯೋಗಗಳ ಸಂಖ್ಯೆಯಲ್ಲಿ ಉದ್ಯೋಗಗಳು ಹೆಚ್ಚಳ ಆಗ್ತಕ್ಕಂಥ ಸಂಭವ ಇರ್ತಕ್ಕಂಥದ್ದು. ಇನ್ನು ಜನರ ಜೀವನ ಮಟ್ಟ ಏನಾಗುತ್ತೆ, ಸುಧಾರಣೆ ಆಗುತ್ತೆ. ಇನ್ನು ವಿದೇಶಿ ವಿನಿಮಯ ಆಗುತ್ತೆ. ಕೈಗಾರಿಕೆಗಳು ಹೆಚ್ಚಳ ಆದಂಗೆ ಇಲ್ಲಿ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗಳು ಹೊಂದುತ್ತೆ. ಕೃಷಿ ಅಭಿವೃದ್ಧಿ ಸಹ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಯಾವ ದೇಶಗಳು ಕೈಗಾರಿಕಾ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಗಳಿರ್ತವೆ ಅವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರಾಥಮಿಕ ವಲಯದಲ್ಲಿ ಆಗ್ತಕ್ಕಂಥ ಉತ್ಪನ್ನಗಳು ಹೆಚ್ಚಳ ಆದಾಗ ಕೈಗಾರಿಕೆಗಳು ಹೆಚ್ಚಳವಾಗಬೇಕು. ಕೈಗಾರಿಕೆಗಳು ಹೆಚ್ಚಳ ಆಗಲಿಲ್ಲ ಅಂತಂದ್ರೆ ಆ ದೇಶ ಏನಾಗುತ್ತೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯವಾಗಲ್ಲ. ಈಗ ಉದಾಹರಣೆಯಾಗಿ ನಾವು ಭಾರತವನ್ನೇ ತೆಗೆದುಕೊಂಡ್ರೆ ಪ್ರಪಂಚದಲ್ಲಿ ಸಂಪನ್ಮೂಲಗಳಲ್ಲಿ ನೋಡ್ತಾ ಬಂದಾಗ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ರಾಷ್ಟ್ರ ಅಥವಾ ದೊಡ್ಡ ರಾಷ್ಟ್ರ ಯಾವುದು ಅಂದ್ರೆ ನಮ್ಮ ಭಾರತ. ಎಲ್ಲಾ ಸಂಪನ್ಮೂಲಗಳು ನಮಗೆ ನೈಸರ್ಗಿಕವಾಗಿ ಸಿಗ್ತಾ ಇದಾವೆ. ಆದ್ರೆ ನಾವು ಅವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇಲ್ಲ. ಅವುಗಳನ್ನ ನಾವೇನ್ ಮಾಡ್ತೀವಿ, ಈ ಕಚ್ಚಾ ವಸ್ತುಗಳನ್ನ ನೇರವಾಗಿ ನಾವೇನ್ ಮಾಡ್ತೀವಿ, ವಿದೇಶಗಳಿಗೆ ರಫ್ತು ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆಗಳ ಸಂಖ್ಯೆ ಏನಾಗಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಇದಾವೆ. ಈ ಕೈಗಾರಿಕೆಗಳು ಕಡಿಮೆ ಇರೋದ್ರಿಂದ ಏನಾಗುತ್ತೆ, ನಮ್ಮ ದೇಶ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಅಮೇರಿಕದಂಥ ರಾಷ್ಟ್ರಗಳು, ಜಪಾನ್, ಜರ್ಮನಿ, ಫ್ರಾನ್ಸ್, ಬ್ರಿಟನ್ ಮುಂತಾದ ರಾಷ್ಟ್ರಗಳು, ಆ ಎಲ್ಲಾ ರಾಷ್ಟ್ರಗಳು ಏನಾಗಿರ್ತಕ್ಕಂಥದ್ದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಆ ದೇಶಗಳು ಕೈಗಾರಿಕಾ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರೋದ್ರಿಂದ ಆ ದೇಶಗಳು ರಾಷ್ಟ್ರೀಯ ವರಮಾನ ತಲವರಮಾನದಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಈ ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳು ಅಥವಾ ಉಪಯೋಗಗಳು ಅಂತ ನಾವು ನೋಡ್ತಾ ಬಂದ್ವಿ. ಇನ್ನು ಇದಾದ ತರುವಾಯ ಈಗ ಕೈಗಾರಿಕೆಗಳ ಸ್ಥಾನೀಕರಣ ಅಂತ ಕರೀತಾ ಇದ್ವಿ. ಕೈಗಾರಿಕೆಗಳ ಸ್ಥಾನೀಕರಣ ಅಂತ ಕರಿತೀವಿ. ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ಕೆಲವಷ್ಟು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀಳ್ತಾ ಇದಾವೆ. ಈಗ ಉದಾಹರಣೆಯಾಗಿ ನಾವು ಮನೆಯನ್ನ ಕಟ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಅಂಶಗಳು ಏನ್ ಮಾಡ್ತಾ ಇದಾವೆ, ಕಟ್ಬೇಕಂದ್ರೆ ಕೆಲವಷ್ಟು ಪ್ರಭಾವವನ್ನ ಬೀಳ್ತಾ ಇದಾವೆ. ಅದೇ ರೀತಿಯಾಗಿ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ಕೇಳ್ತಾ ಹೋಗ್ತಾರೆ. ಇದು ಸಹ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರ್ತಕ್ಕಂಥ ಸಂಭವ ಇರುತ್ತೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ಕೇಳ್ತಾ ಇದ್ರೆ ಮೊದಲಿಗೆ ನಮಗೇನ್ ಬೇಕಾಗುತ್ತೆ,
ಬಂಡವಾಳದ ಒಂದು ಅವಶ್ಯಕತೆ ಬೇಕು. ಬಂಡವಾಳ ಅಂತ ಹೇಳಿದ್ರೆ ಹಣ. ನಾವೀಗ ಉದಾಹರಣೆ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಕೈಗಾರಿಕೆಯನ್ನ ನಿರ್ಮಿಸಲು ನಮಗೆ ಏನ್ ಬೇಕು? ಜಾಗ ಬೇಕಾಗುತ್ತೆ. ಆ ಜಾಗ ಬೇಕಾಗುತ್ತೆ ಅಂತ ಹೇಳಿದ್ರೆ ನಮಗೆ ಏನ್ ಬೇಕು? ಅಲ್ಲಿ ಬಂಡವಾಳ ಬೇಕಾಗುತ್ತೆ. ಇನ್ನು ಎರಡನೇದಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳ ಸರಬರಾಜು ಅಂತ ಕರಿತೀವಿ. ಕಚ್ಚಾ ವಸ್ತುಗಳ ಸರಬರಾಜು. ನೋಡಿ, ಈ ಕೈಗಾರಿಕೆಗಳನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಕಚ್ಚಾ ವಸ್ತುಗಳು. ಈಗ ಉದಾಹರಣೆ ನಮಗೆ ಕಚ್ಚಾ ವಸ್ತು ಹತ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಹತ್ತಿ ಬಟ್ಟೆ ಕೈಗಾರಿಕೆ ಬೇಕಾಗುತ್ತೆ. ಈಗ ಉದಾಹರಣೆ ನಾವು ಕಬ್ಬನ್ನ ಬೆಳೆದಿವಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಶುಗರ್ ಫ್ಯಾಕ್ಟರಿ ಅಂತ ಕರಿತೀವಿ, ಅಥವಾ ಕಬ್ಬಿನ ಕಾರ್ಖಾನೆಗಳು ಅಥವಾ ಕೈಗಾರಿಕೆಗಳು ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ಹಾಗಾಗಿ ಈ ಕಚ್ಚಾ ವಸ್ತುಗಳು ನಮಗೆ ಸರಬರಾಜು ಬೇಕಾಗುತ್ತೆ. ಈಗ ಈ ಕಚ್ಚಾ ವಸ್ತುಗಳು ಸಿಕ್ಕರೆ ಮಾತ್ರ ನಾವೇನ್ ಮಾಡ್ತೀವಿ? ಇಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಇಲ್ಲಿ ಶುಗರ್ ಇಂಡಸ್ಟ್ರಿಗಳು ಇದಾವೆ ಅಂತ ಹೇಳಿದ್ರೆ ಅಲ್ಲಿ ಶುಗರ್ ಇಂಡಸ್ಟ್ರಿ ಎಲ್ಲಿರ್ತಾವ ಅಲ್ಲಿ ಏನಾಗುತ್ತೆ? ಕಬ್ಬನ್ನ ಹೆಚ್ಚಾಗಿ ಬೆಳೀತಾರೆ ಅಂತ ಅರ್ಥ. ಅಥವಾ ಈ ಒಂದಕ್ಕೊಂದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ, ನಾವು ಕಬ್ಬನ್ನ ಎಲ್ಲೋ ಉತ್ಪಾದನೆ ಮಾಡ್ತಾವ ಅಲ್ಲಿ ಕಬ್ಬಿನ ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ ಇರುತ್ತವೆ. ಅದು ಕಬ್ಬಿನ ಕೈಗಾರಿಕೆಗಳು ಎಲ್ಲಿ ಇರ್ತಾವ ಕಚ್ಚಾ ವಸ್ತು ನಮಗೆ ಹೇರಳವಾಗಿ ಸಿಗ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಶಕ್ತಿಯ ಸಂಪನ್ಮೂಲಗಳು ಬೇಕಾಗುತ್ತೆ. ಶಕ್ತಿಯ ಸಂಪನ್ಮೂಲಗಳು ನೋಡಿ, ಇಲ್ಲಿ ಶಕ್ತಿಯ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ವಿದ್ಯುತ್ ಶಕ್ತಿಯ ಒಂದು ಸಂಪನ್ಮೂಲ ನಮಗೆ ಬೇಕಾಗುತ್ತೆ. ಕೈಗಾರಿಕೆಗಳು ಏನ್ ಮಾಡ್ಬೇಕಾಗುತ್ತೆ? ಅವು ಚಾಲನೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅಥವಾ ಕಚ್ಚಾ ವಸ್ತುಗಳನ್ನ ಶುದ್ಧೀಕರಣ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ನಮಗೆ ಏನ್ ಮಾಡ್ಬೇಕು? ಶಕ್ತಿಯ ಸಂಪನ್ಮೂಲಗಳು ಬೇಕಾಗುತ್ತೆ. ಆ ಶಕ್ತಿ ಸಂಪನ್ಮೂಲಗಳು ಇದ್ರೆ ಮಾತ್ರ ಏನಾಗುತ್ತೆ? ಆ ಕೈಗಾರಿಕೆ ನಡ್ಕೊಂಡು ಹೋಗುತ್ತೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರಬೇಕು. ಯಾವುದು? ಸಾರಿಗೆ ಮತ್ತು ಸಂಪರ್ಕ. ನೋಡಿ, ಆ ಕಚ್ಚಾ ವಸ್ತುಗಳನ್ನ ಕೈಗಾರಿಕಾ ಪ್ರದೇಶಗಳಿಗೆ ತರಬೇಕಾಗ್ತ ಅಂತ ಹೇಳಿದ್ರೆ ನಮಗೇನ್ ಬೇಕು? ಸಾರಿಗೆ ವ್ಯವಸ್ಥೆ ಬೇಕು ಮತ್ತು ಸಂಪರ್ಕ ಮಾಧ್ಯಮಗಳು ನಮಗೆ ಇದ್ರೆ ಮಾತ್ರ ಏನಾಗುತ್ತೆ? ಈ ಕೈಗಾರಿಕೆಗಳು ಯಶಸ್ವಿಯಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಐದನೇದಾಗಿರ್ತಕ್ಕಂಥದ್ದು ಇಲ್ಲಿ ಸೂಕ್ತ ವಾಯುಗುಣ ಇರಬೇಕು. ಸೂಕ್ತ ವಾಯುಗುಣ ನೋಡಿ, ನಾವು ಯಾವುದೇ ಕಚ್ಚಾ ವಸ್ತುಗಳನ್ನ ಅಥವಾ ಈಗ ಉದಾಹರಣೆ ನಾವು ಕಬ್ಬನ್ನ ಬೆಳಿತೀವಿ ಅಂತ ಹೇಳಿದ್ರೆ ಅಥವಾ ಹತ್ತಿಯನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೌಗೋಳಿಕ ಸನ್ನಿವೇಶಗಳು ಚೆನ್ನಾಗಿದ್ರೆ ಮಾತ್ರ ಏನಾಗುತ್ತೆ? ಅಲ್ಲಿ ನಾವು ಹತ್ತಿ ಅಥವಾ ಕಬ್ಬನ್ನ ಬೆಳಿಬಹುದು. ಅದೇ ರೀತಿಯಾಗಿ ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಸಹ ಏನಾಗಿರ್ಬೇಕು? ಸೂಕ್ತ ವಾಯುಗುಣ ಇರಬೇಕು. ಅದು ಸಮುದ್ರ ಪ್ರದೇಶದಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ, ಎತ್ತರ ಪ್ರದೇಶಗಳಲ್ಲಿ ಇರಬಾರ್ದು, ನೀರಿನ ಒಂದು ಸೌಲಭ್ಯ ಇರಬೇಕಾಗುತ್ತೆ. ಆಮೇಲೆ ನಗರ ಪ್ರದೇಶಗಳಿಂದ ಒಂದು ಸಾರಿಗೆ ಸಂಪರ್ಕಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದಾಗಿರ್ಬೋದು, ಮಾರುಕಟ್ಟೆಯಿಂದ ಬಹಳಷ್ಟು ಹತ್ರ ಇದ್ರೆ ಅಲ್ಲಿ ಏನಾಗುತ್ತೆ? ಈ ಒಂದು ಕೈಗಾರಿಕೆಗಳನ್ನ ನಾವು ಸ್ಥಾಪನೆ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸೂಕ್ತ ವಾಯುಗುಣ ಬೇಕಾಗುತ್ತೆ. ಇನ್ನು ಆರನೇದಾಗಿರ್ತಕ್ಕಂಥದ್ದು ಮಾರುಕಟ್ಟೆ ವ್ಯವಸ್ಥೆ. ಮಾರುಕಟ್ಟೆ ನಾವು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು? ನಾವು ಸೇಲ್ ಮಾಡ್ಬೇಕು, ಅದನ್ನ ಮಾರಾಟ ಮಾಡ್ಬೇಕಾಗುತ್ತೆ. ಆ ಮಾರಾಟ ಮಾಡ್ಬೇಕಂತಂದ್ರೆ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಸ್ಥಾನದಲ್ಲಿ ನಮಗೆ ಮಾರುಕಟ್ಟೆ ವ್ಯವಸ್ಥೆಗಳು ಇರಬೇಕು. ಅದು ಗ್ರಾಹಕರು ಏನ್ ಮಾಡ್ಬೇಕು? ಆ ವಸ್ತುಗಳನ್ನ ಬಳಕೆ ಮಾಡ್ದಂಗೆ ಇಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚಳ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ವಸ್ತುಗಳು ಉತ್ಪಾದನೆ ಆಗಿದೆಪ್ಪ ಅಂತಂದ್ರೆ ಅದು ಗ್ರಾಹಕರಿಗೆ ತಲುಪಬೇಕಪ್ಪ ಅಂತಂದ್ರೆ ಅಲ್ಲಿ ಸೂಕ್ತವಾಗಿರ್ತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಗಳು ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಏನಾಗುತ್ತೆ? ಆ ವಸ್ತುಗಳು ಉತ್ಪಾದನೆ ಆಗುತ್ತೆ, ಅದನ್ನ ಗ್ರಾಹಕರು ಹೆಚ್ಚು ಬಳಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾರ್ಮಿಕರು ಮತ್ತು ನೀರಿನ ಬಳಕೆ ಅಂತ ಕರಿತೀವಿ. ನೋಡಿ, ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಕಚ್ಚಾ ವಸ್ತುಗಳು ಸಿಗುತ್ತೆ, ಬಂಡವಾಳ ಸಿಗುತ್ತೆ, ನಮಗೆ ಶಕ್ತಿಯ ಸಂಪನ್ಮೂಲಗಳು ಸಿಗ್ತಕ್ಕಂಥದ್ದು, ಸೂಕ್ತ ವಾಯುಗುಣ ಎಲ್ಲ ಇದೆ. ಅಲ್ಲಿ ಕೆಲಸಗಳನ್ನ ನಿರ್ವಹಿಸ್ಬೇಕಪ್ಪ ಅಂತಂದ್ರೆ ಅಲ್ಲಿ ಒಂದು ಕಾರ್ಮಿಕ ವರ್ಗ ಬೇಕಾಗುತ್ತೆ. ಹಾಗಾಗಿ
ಕಡಿಮೆ ಕೂಲಿಯಲ್ಲಿ ಸಿಗ್ತಕ್ಕಂಥ ಒಂದು ಕಾರ್ಮಿಕ ವರ್ಗದವರು ಸಿಗ್ಬೇಕು. ಸಿಕ್ಕರೆ ಮಾತ್ರ ಏನಾಗುತ್ತೆ, ಆ ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಸೂಕ್ತ ವಾಯುಗುಣ ಅಂತ ಕರೀತೀವಿ. ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೀರಿನ ಸೌಲಭ್ಯಗಳು ಸಹ ನಮಗೆ ಬೇಕಾಗುತ್ತೆ. ಹಂಗಿದ್ರೆ ಮಾತ್ರ ನಾವೇನಾಗುತ್ತೆ, ಇಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೋದು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಸರ್ಕಾರದ ನೀತಿ ನಿಯಮಗಳು ಅಂತ ಕರಿತೀವಿ. ಸರ್ಕಾರದ ನೀತಿ ನಿಯಮಗಳು. ನೋಡಿ, ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋಕ್ಕೆ ನಾವು ಫಸ್ಟಿಗೆ ಏನು ಮಾಡಬೇಕಾಗುತ್ತೆ, ನಾವು ಸರ್ಕಾರದಿಂದ ನಾವು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನೋಡಬೇಕಾಗುತ್ತೆ. ಇವುಗಳನ್ನ ಆಮದು ಮತ್ತು ರಫ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕಾಗುತ್ತೆ, ಕೆಲವಷ್ಟು ಲಿಬ್ರಲೈಸೇಷನ್ ಅಂದ್ರೆ ಇಲ್ಲಿ ಉದಾರೀಕರಣ ಮನೋಭಾವನೆಗಳನ್ನ ತೋರ್ಬೇಕಾಗುತ್ತೆ. ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಉದಾರೀಕರಣ ತೋರಿಸ್ಬೇಕಾಗುತ್ತೆ. ಅಥವಾ ವಿದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೂ ಸಹ ಏನು ಮಾಡಬೇಕಾಗುತ್ತೆ, ಸರ್ಕಾರ ಉದಾರೀಕರಣ ಮನೋಭಾವನೆಗಳನ್ನ ಜಾರಿಗೆ ತಂದ್ರೆ, ಸರ್ಕಾರದ ನೀತಿ ನಿಯಮಗಳು ಚೆನ್ನಾಗಿದ್ದು ಅಂತ ಹೇಳಿದ್ರೆ ಆ ದೇಶದಲ್ಲಿ ಕೈಗಾರಿಕೆಗಳು ಏನಾಗುತ್ತೆ, ಅಭಿವೃದ್ಧಿ ಹೊಂದುತ್ತೆ. ಆ ಕೈಗಾರಿಕೆಗಳ ಅಭಿವೃದ್ಧಿ ಹೊಂದೋದ್ರಿಂದ ಹೆಚ್ಚು ಹೆಚ್ಚು ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನ ಉತ್ಪಾದನೆ ಮಾಡಿ ನಾವು ವಿದೇಶಗಳಿಗೆ ರಫ್ತು ಮಾಡುವುದರ ಮುಖಾಂತರವಾಗಿ ರಾಷ್ಟ್ರದ ಆದಾಯವನ್ನ ಹೆಚ್ಚಳ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಭಾರತ ದೇಶ ಏನಾಗುತ್ತೆ, ಅಥವಾ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ದೇಶ ಆಗಿರ್ಬೋದು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಇಲ್ಲಿ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀಳ್ತಕ್ಕಂಥ ಅಂಶಗಳು ಯಾವ್ಯಾವ ಅಂತಂದ್ರೆ ಇಲ್ಲಿ 8 ಅಂಶಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ಬಂಡವಾಳ ಬೇಕಾಗುತ್ತೆ, ನೆಕ್ಸ್ಟ್ ಕಚ್ಚಾ ವಸ್ತುಗಳ ಒಂದು ಸರಬರಾಜು, ಇನ್ನು ಶಕ್ತಿಯ ಸಂಪನ್ಮೂಲಗಳ ಒಂದು ಬಳಕೆ ಬೇಕಾಗುತ್ತೆ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗಳು ಬೇಕಾಗುತ್ತೆ, ನೆಕ್ಸ್ಟ್ ಸೂಕ್ತ ವಾಯುಗುಣ, ಮಾರುಕಟ್ಟೆ ವ್ಯವಸ್ಥೆ, ಇನ್ನು ಕಾರ್ಮಿಕರ ಲಭ್ಯತೆ ಮತ್ತು ನೀರಿನ ಬಳಕೆ ಅಂತ ಹೇಳ್ತೀವಿ. ಇನ್ನು ಸರ್ಕಾರದ ಉತ್ತಮ ರೀತಿ ನೀತಿಗಳು, ಇಲ್ಲಿ ನೀತಿ ನಿಯಮಗಳು ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಈ ಎಲ್ಲ ಅಂಶಗಳು ಸೂಕ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಏನಾಗುತ್ತೆ, ಕೈಗಾರಿಕೆಗಳು ಜಾಸ್ತಿ ಇರ್ತಾ ಇದಾವೆ. ಇದು ಕೈಗಾರಿಕೆಗಳ ಸ್ಥಾನೀಕರಣ ಅಂತ ಕರಿತೀವಿ. ಇನ್ನು ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳು ಅಂತ ಕರಿತೀವಿ. ಪ್ರಮುಖ ಕೈಗಾರಿಕಾ ವಲಯಗಳು. ಇಲ್ಲಿ ಕೈಗಾರಿಕಾ ವಲಯ ಅಂತ ಕರಿತಾ ಇದ್ವಿ. ಏನು ಕೈಗಾರಿಕಾ ವಲಯ ಅಂತ ಹೇಳಿದ್ರೆ ಇಲ್ಲಿ ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಕೇಂದ್ರೀಕೃತಗೊಂಡಿರ್ತಕ್ಕಂಥ ಪ್ರದೇಶವನ್ನ ನಾವೆಂತ ಕರಿತೀವಿ, ಕೈಗಾರಿಕಾ ವಲಯಗಳು ಅಂತ ಕರಿತೀವಿ. ನೋಡಿ, ಈ ಕೈಗಾರಿಕಾ ವಲಯಗಳು ಏನಾಗುತ್ತೆ, ಜಾಸ್ತಿ ನಗರ ಪ್ರದೇಶಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು. ನಗರ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ಈ ವಲಯಗಳನ್ನ ಪ್ರಾರಂಭಿಸಿರ್ತಾರೆ. ಈ ಉದಾಹರಣೆಯಾಗಿ ನಮ್ಮ ದಾವಣಗೆರೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರಿತೀವಿ. ಅಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಅಲ್ಲಿ ಸ್ಥಾಪನೆ ಆಗಲ್ಲ. ಇಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಕೈಗಾರಿಕೆಗಳು ಇರ್ಬೋದು, ಅಥವಾ ವಿವಿಧ ರೀತಿಯ ಕೈಗಾರಿಕೆಗಳು ಸ್ಥಾಪನೆಗೊಂಡಿರ್ತಕ್ಕಂಥ ಪ್ರದೇಶಗಳನ್ನ ನಾವೆಂತ ಕರಿತಾ ಇದೀವಿ, ನಾವು ಕೈಗಾರಿಕಾ ವಲಯಗಳು ಅಂತ ಕರಿತೀವಿ. ನಮ್ಮ ಭಾರತದ ದೇಶದಲ್ಲಿ ವಿವಿಧ ಕೈಗಾರಿಕಾ ವಲಯಗಳಿದ್ದಾವೆ. ಇಲ್ಲಿ ಪ್ರಮುಖವಾಗಿ 8 ಕೈಗಾರಿಕಾ ವಲಯಗಳನ್ನ ಭಾರತ ದೇಶದಲ್ಲಿ ನಾವು ನೋಡ್ತಾ ಬರ್ಬೋದು. ಆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ಕೈಗಾರಿಕಾ ವಲಯಗಳು ಯಾವ್ಯಾವ ಅನ್ನೋದಾದ್ರೆ ನಾವಿಲ್ಲಿ ನೆನ್ಪಿಡ್ಕೋಬೇಕಾಗುತ್ತೆ. ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಇಲ್ಲಿ ಮುಂಬೈ ಮತ್ತು ಪುಣೆ ಕೈಗಾರಿಕಾ ವಲಯ ಅಂತ ಕರಿತೀವಿ. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು. ನೋಡಿ, ಇಲ್ಲಿ ಮುಂಬೈ ಮತ್ತು ಪುಣೆ ಕೈಗಾರಿಕಾ ವಲಯ. ಇದು ಯಾವ ರಾಜ್ಯ? ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಈ ಕೈಗಾರಿಕೆಗಳು ಯಾವುದು ಜಾಸ್ತಿ ಮುಂಬೈಯಲ್ಲಿ ಕಂಡುಬರುತ್ತಾ ಅನ್ನೋದ್ರೆ, ನಮಗೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಮುಂಬೈ ನಗರದಲ್ಲಿ ಕಂಡುಬರ್ತದೆ. ಹಾಗಾಗಿ ಮುಂಬೈ ನಗರವನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಯಾಕಂದ್ರೆ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಇರ್ತಕ್ಕಂಥ ಒಂದು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಮ್ಯಾಂಚೆಸ್ಟರ್ ಅಂತ. ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಕಂಡುಬರೋದು ಮುಂಬೈ ನಗರದಲ್ಲಿ. ಹಾಗಾಗಿ ಇದನ್ನು ನಾವು ಮುಂಬೈ ಪುಣೆ ಕೈಗಾರಿಕಾ ವಲಯ ಅಂತ ಕರೀತಾ ಇದೀವಿ. ಇನ್ನು ಎರಡನೇದು
ಹೂಗ್ಲಿ ಮತ್ತು ಕಲ್ಕತ್ತಾ ವಲಯ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಹೂಗ್ಲಿ ಅನ್ನೋದು ಒಂದು ನದಿ. ಇದು ಪಶ್ಚಿಮ ಕಲ್ಕತ್ತಾ ನಗರ ಅಂತ ಕರಿತೀವಿ. ಸೊ ಇದು ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಹೂಗ್ಲಿ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದ ನದಿ ಅಂತ ಹೇಳ್ತೀವಿ. ಇನ್ನು ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿರ್ತಕ್ಕಂಥದ್ದು ಕಲ್ಕತ್ತಾ. ಈ ಪ್ರದೇಶಗಳಲ್ಲಿ ನಾವು ಜಾಸ್ತಿ ಹೆಚ್ಚಾಗಿ ಕಾಗದ ಕಾರ್ಖಾನೆಗಳು ಕಂಡುಬರ್ತಕ್ಕಂಥದ್ದು. ಹಾಗಾಗಿ ಈ ಹೂಗ್ಲಿ ಮತ್ತು ಕಲ್ಕತ್ತಾ ಕೈಗಾರಿಕಾ ವಲಯ ಇದು ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ವಲಯ ಅಂತ ಕರಿತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಅಹಮದಾಬಾದ್ ಮತ್ತು ವಡೋದರ ಅಂತ ಕರಿತೀವಿ. ಅಹಮದಾಬಾದ್ ಮತ್ತು ವಡೋದರ ವಲಯ. ಸೊ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂತ ಹೇಳಿದ್ರೆ ಈ ಅಹಮದಾಬಾದ್ ಮತ್ತು ವಡೋದರ. ಸೊ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಇಲ್ಲಿ ಸಹ ಹತ್ತಿ ಬಟ್ಟೆ ಕೈಗಾರಿಕೆಗಳ ಸಂಖ್ಯೆ ಏನಾಗಿರ್ತಕ್ಕಂಥದ್ದು ಮುಂಬೈ ನಗರವನ್ನ ಬಿಟ್ಟರೆ ಅತಿ ಹೆಚ್ಚು ಕೈಗಾರಿಕೆ ವಲಯಗಳು ಹತ್ತಿ ಬಟ್ಟೆ ಕೈಗಾರಿಕೆಗಳು ಭಾರತದಲ್ಲಿ ಕಂಡುಬರ್ತಕ್ಕಂಥದ್ದು ಅಹಮದಾಬಾದ್ ಎಲ್ಲಿದೆ ಅಂದ್ರೆ ಇಲ್ಲಿ ಗುಜರಾತ್ ಅಲ್ಲಿ ಕಂಡುಬರ್ತಕ್ಕಂಥ ಒಂದು ವಲಯ ಅಂತ ಕರಿತೀವಿ. ಇನ್ನು ಮದುರೈ ಮತ್ತು ಕೊಯಮತ್ತೂರು. ಮದುರೈ ಕೊಯಮತ್ತೂರು ಈ ಮದುರೈ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲಿ ಮದುರೈಗೆ ಸಂಬಂಧಪಟ್ಟ ಇಲ್ಲಿ ಸಹ ಹತ್ತಿ ಬಟ್ಟೆ ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಮದುರೈ ಮತ್ತು ಕೊಯಮತ್ತೂರು ಎಂಬ ಕೈಗಾರಿಕಾ ವಲಯಗಳು ಈ ಪ್ರದೇಶಗಳಲ್ಲಿ ಜಾಸ್ತಿ ಈ ಕೈಗಾರಿಕಾ ವಲಯಗಳು ಕಂಡು ಬರ್ತಾ ಇದಾವೆ. ಯಾಕಂದ್ರೆ ಇಲ್ಲಿ ಅನೇಕ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಇಲ್ಲಿ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕೈಗಾರಿಕೆಗಳು ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಇನ್ನು ಐದನೇದಾಗಿರ್ತಕ್ಕಂಥದ್ದು ದೆಹಲಿ ಮತ್ತು ಮೀರತ್ ಅಂತ ಕರಿತೀವಿ. ದೆಹಲಿ ಮತ್ತು ಮೀರತ್ ಕೈಗಾರಿಕಾ ವಲಯ. ಸೊ ಇದು ದೆಹಲಿ ನಮ್ಮ ಭಾರತ ದೇಶದ ರಾಜಧಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶ. ಅದೇ ರೀತಿಯಾಗಿ ವಿಶಾಖಪಟ್ಟಣ ಮತ್ತು ಗುಂಟೂರು. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತದಲ್ಲಿ ಹಡಗುಗಳ ನಿರ್ಮಾಣ ಸ್ಥಳ ಯಾವುದಪ್ಪ ಅಂತಂದ್ರೆ ಇಲ್ಲಿ ವಿಶಾಖಪಟ್ಟಣ, ಈ ಗುಂಟೂರು ವಲಯಗಳಂತ ಹೇಳ್ತೀವಿ. ಇದು ಕೈಗಾರಿಕಾ ವಲಯ. ಈ ಪ್ರದೇಶಗಳಲ್ಲಿ ಸಹ ನಮ್ಮ ಭಾರತದಲ್ಲಿ ಹೆಚ್ಚು ಈ ಒಂದು ಕೈಗಾರಿಕಾ ವಲಯಗಳು ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇನ್ನ ಇಲ್ಲಿ ಮದುರೈ, ಕೊಯಮತ್ತೂರು ಇನ್ನೊಂದು ಪ್ರದೇಶ ನಮ್ಮ ಕರ್ನಾಟಕ ರಾಜಧಾನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬೆಂಗಳೂರು ಅಂತ ಕರಿತೀವಿ. ಇದು ಸಹ ಭಾರತದ ಕೈಗಾರಿಕಾ ವಲಯಗಳಲ್ಲಿ ಒಂದು ಪ್ರದೇಶ ಅಂತ ಕರಿತೀವಿ. ಇನ್ನು ಆರನೇದಾಗಿರ್ತಕ್ಕಂಥದ್ದು ಕೊಲ್ಲಂ ಮತ್ತು ತಿರುವನಂತಪುರ. ನೋಡಿ, ಇವು ಕೈಗಾರಿಕಾ ವಲಯಗಳಲ್ಲಿ ನೋಡ್ತಾ ಬಂದಾಗ ಮುಂಬೈ ಪುಣೆ ಕೈಗಾರಿಕಾ ವಲಯ, ಎರಡನೇದು ಹೂಗ್ಲಿ ಮತ್ತು ಕಲ್ಕತ್ತಾ, ನೆಕ್ಸ್ಟು ಅಹಮದಾಬಾದ್ ಮತ್ತು ವಡೋದರ ವಲಯ, ಮದುರೈ ಮತ್ತು ಕೊಯಂಬತ್ತೂರು ಬೆಂಗಳೂರು ವಲಯ ಕೈಗಾರಿಕಾ ವಲಯ ಬರುತ್ತೆ. ಇನ್ನು ದೆಹಲಿ ಮತ್ತು ಮೀರತ್ ಕೈಗಾರಿಕಾ ವಲಯ, ನೆಕ್ಸ್ಟ್ ವಿಶಾಖಪಟ್ಟಣ ಮತ್ತು ಗುಂಟೂರು, ಇನ್ನೊಂದು ಕೊಲ್ಲಂ ಮತ್ತು ತಿರುವನಂತಪುರ ಅಂತ ಕರಿತೀವಿ, ಅದು ಕೇರಳದಲ್ಲಿ ಕಂಡು ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಛೋಟಾ ನಾಗ್ಪುರ. ಇಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಏನು ಬಂದಾಗ ಇಲ್ಲಿ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಇನ್ನು ಮುಂತಾದ ಅಲ್ಲಿ ಕೈಗಾರಿಕಾ ವಲಯಗಳನ್ನ ನೋಡಿ ನಮ್ಮ ಭಾರತದ ಒಡಿಶಾ ರಾಜ್ಯಗಳು, ಆ ರಾಜ್ಯಗಳಲ್ಲಿ ಸಹ ನಮಗೆ ಏನಾಗುತ್ತೆ ಕಬ್ಬಿಣದ ನಿಕ್ಷೇಪಗಳು ಹೇರಳವಾಗಿ ಸಿಗುತ್ತೆ. ಅದೇ ರೀತಿ ಕೈಗಾರಿಕಾ ವಲಯಗಳು ಸಹ ನಮಗೆ ಏನಾಗುತ್ತೆ ಜಾಸ್ತಿ ಕಂಡು ಬರ್ತಾ ಇದಾವೆ. ಹಾಗಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕಾ ವಲಯಗಳು ಯಾವಂದ್ರೆ ಈ 8 ಕೈಗಾರಿಕಾ ವಲಯಗಳನ್ನ ನೆನ್ಪಿಡ್ಬೇಕಾಗುತ್ತೆ. ಇಷ್ಟು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳು ಅಂತ ಕರೀತಾರೆ. ಇನ್ನು ಇದರಲ್ಲಿ ಪ್ರಮುಖವಾಗಿ
ಮತ್ತೆ ಏನೋ ವಿಚಾರವನ್ನ ತಿಳಿಬೇಕಪ್ಪ ಅಂತಂದ್ರೆ, ಇನ್ನು ಭಾರತದಲ್ಲಿ ಕಂಡುಬರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಅಂತ ಕರೀತದೆ. ಆ ಉಕ್ಕು ಕಾರ್ಖಾನೆಗಳು ಯಾವ್ಯಾವ ಇದಾವೆ, ಅವುಗಳನ್ನ ಎಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಆಮೇಲೆ ಆ ಕೈಗಾರಿಕಾ ವಲಯಗಳ ಕಬ್ಬಿಣ ಉಕ್ಕು ಕಾರ್ಖಾನೆಗಳಲ್ಲಿ ಬಂದಾಗ ಸಾರ್ವಜನಿಕ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಮತ್ತು ಖಾಸಗಿ ವಲಯದಲ್ಲಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣಂತೆ. ಇನ್ನ ಒಂದ್ ಸ್ವಲ್ಪ ಗ್ಲಾಸ್ ಮಾಡ್ಕೊಂತ ಬಂದ್ಬಿಡ. ಇಲ್ಲಿವರೆಗೆ ನಾವು ಏನನ್ನು ತಿಳ್ಕೊಂಡ್ವಿಯಪ್ಪ ಅಂತಂದ್ರೆ, ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಭಾರತದ ಕೈಗಾರಿಕೆಗಳಂತ ಅಧ್ಯಾಯದಲ್ಲಿ ನೋಡ್ತಾ ಬಂದಾಗ ಕೈಗಾರಿಕೆಗಳಂದ್ರೇನು, ಈ ಕೈಗಾರಿಕೆಗಳೇ ಉದಾಹರಣೆಯನ್ನ ನೋಡ್ತಾ ಬಂದ್ವಿ. ಅದಾದ ತರುವಾಯ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಕೈಗಾರಿಕೆಗಳ ಒಂದು ಪ್ರಾಮುಖ್ಯತೆ ಅಂತ ಹೇಳಿದ್ವಿ. ಇನ್ನ ನಂತರ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತಂದ್ರೆ ಅಲ್ಲಿ ಸಹ 8 ಅಂಶಗಳು ಬಂದಿದ್ದು. ಆ 8 ಅಂಶಗಳನ್ನ ನಾವು ನೆನ್ಪಿಡ್ಬೇಕಾಗುತ್ತೆ. ಇನ್ನು ಕೈಗಾರಿಕಾ ವಲಯಗಳಂದ್ರೆ ಏನು, ಇನ್ನು ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳು ಯಾವ್ಯಾವ ಅಂತ ಗೊತ್ತಾಯ್ತು. ಇನ್ನು ಮುಂದಿನ ತರಗತಿಯಲ್ಲಿ ಬಂದಾಗ ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಯಾವ ಅಂತ ತಿಳಿತಾ ಹೋಗೋಣ.